ಅದ್ಭುತವಾದಂತ ಒಂದು ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಮಾಹಿತಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ನಮ್ಮ ಒಂದು ಮೋದಿ ಕೇರ್ನ ಶ್ಲೋಕ ರೇಂಜ್ ನಲ್ಲಿ ಬರ್ತಕ್ಕಂಥ 3-in-1 ಕ್ಲೆನ್ಸರ್, ಟೋನರ್, ಆನಂತರ ಮೇಕಪ್ ರಿಮೂವರ್ ಅಂತ ಹೇಳಿ. ಸಾಮಾನ್ಯವಾಗಿ ಇಲ್ಲಿ ಈ ಒಂದು ಮೂರು ಒಂದು ಅದ್ಭುತವಾದಂತ ಒಂದು ಅಂಶಗಳು ಇರ್ತಕ್ಕಂಥ ಒಂದು ಏಕೈಕ ಒಂದು ಪ್ರಾಡಕ್ಟ್ ಅಂತ ಇಲ್ಲಿ ಹೇಳ್ಬೋದು, ನಮ್ಮ ಒಂದು 3-in-1 ಕ್ಲೆನ್ಸರ್, ಟೋನರ್, ಮೇಕಪ್ ರಿಮೂವರ್. ಇದರ ಒಂದು ಬೆನಿಫಿಟ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ ಇದರಲ್ಲಿ ಅದ್ಭುತವಾದಂತ ಒಂದು 2 ಅಂಶಗಳನ್ನು ನಾವಿಲ್ಲಿ ಕಾಣಬಹುದು. ಅದೇ ಚಾಮೋಮಿಲ್ ಮತ್ತೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇಂದ ಇಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನ ಇಲ್ಲಿ ಮಾಡಿರ್ತಾರೆ. ಈ ಒಂದು ಅದೇ ರೀತಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಫೇಸ್ ವಾಶ್ ಮಾಡಿದ ನಂತರ ಈ ಒಂದು ಸ್ಕಿನ್ ಅನ್ನ ಇಲ್ಲಿ ಕ್ಲೀನ್ ಆಗಿ ಒಂದು ಕಾಟನ್ ಅನ್ನ ಇಲ್ಲಿ ತಗೊಂಡು ಅದ್ರ ಮೇಲೆ 1-2 ಡ್ರಾಪ್ಸ್ ಅನ್ನ ಇಲ್ಲಿ ಹಾಕೊಂಡು ಆ ಒಂದು ಎಲ್ಲಿ ನಮ್ಮ ಒಂದು ಫೇಸ್ ಇರುತ್ತೆ ಆ ಒಂದು ಸ್ಕಿನ್ ಅನ್ನ ಇಲ್ಲಿ ನೀಟಾಗಿ ಇಲ್ಲಿ ಒರೆಸೋದ್ರಿಂದ ಆ ಒಂದು ಸ್ಕಿನ್ ಮೇಲೆ ಇರ್ತಕ್ಕಂಥ ಗಲೀಜು, ಕೊಳೆ ಏನಿರುತ್ತೆ ಅದು ಸಂಪೂರ್ಣವಾಗಿ ಇಲ್ಲಿ ಹೋಗುತ್ತೆ. ಇದನ್ನ ಇಲ್ಲಿ ಬೆಳಿಗ್ಗೆ ಮತ್ತೆ ರಾತ್ರಿ ಮಲಗೋ ಒಂದು ಸಂದರ್ಭದಲ್ಲಿ 2 ಹೊತ್ತು ಇಲ್ಲಿ ನೀವು ಫೇಸ್ ವಾಶ್ ಮಾಡಿದ ನಂತರ ಇಲ್ಲಿ ಇದನ್ನ ಇಲ್ಲಿ ಬಳಸಬಹುದು. ಅದೇ ರೀತಿ ಈ ಒಂದು ಫೇಸ್ ಕ್ಲೆನ್ಸರ್ ಆದ ತಕ್ಷಣ ಇಲ್ಲಿ ನೀವು ಟೋನಿಂಗ್ ಇಲ್ಲಿ ಮಾಡ್ತೀರಾ. ಇಲ್ಲಿ ಟೋನಿಂಗ್ ಅನ್ನ ಇಲ್ಲಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದ್ರೆ, ಸಾಮಾನ್ಯವಾಗಿ ಈ ಒಂದು ಕೆಲವೊಬ್ಬರಿಗೆ ಇಲ್ಲಿ ಗುಳ್ಳೆಗಳಿರುತ್ತೆ. ಸಾಮಾನ್ಯವಾದ ಒಂದು ಫೇಸ್ ವಾಶ್ಗಳನ್ನ ಬಳಸಿ ಆ ಒಂದು ಗುಳ್ಳೆಗಳು ಒಡ್ಕೊಂಡೋಗಿ ಪೋರ್ಸ್ ಓಪನ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಇದನ್ನ ಇಲ್ಲಿ ಟೋನರ್ ಅನ್ನ ಇಲ್ಲಿ ಫೇಸ್ಗೆ ಇಲ್ಲಿ ಟೋನಿಂಗ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಪೋರ್ಸ್ ಎಲ್ಲವೂ ಸಹ ಇಲ್ಲಿ ಮುಚ್ಕೊಂಡು ಹೋಗುತ್ತೆ. ಓಕೆ, ಕ್ಲೀನ್ ಆಗುತ್ತೆ, ಆನಂತರ ಅದು ಸಾಫ್ಟ್ ಆಗುತ್ತೆ. ಓಕೆ, ಅದು ಒಂದು ಬೆನಿಫಿಟ್ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿ ಒಂದು 3ನೇ ಅದ್ಭುತವಾದಂತ ಒಂದು ಬೆನಿಫಿಟ್ ಅಂತಂದ್ರೆ ಅದೇ ಈ ಒಂದು ಮೇಕಪ್ ರಿಮೂವರ್ ಅಂತ ಹೇಳಿ. ಸಾಮಾನ್ಯವಾಗಿ ಮದುವೆ, ಈ ಒಂದು ಹಬ್ಬ ಹರಿದಿನಗಳಲ್ಲಿ, ಫಂಕ್ಷನ್ಗಳಲ್ಲಿ ಈ ಒಂದು ಹೊರಗಡೆ ಹೋಗಿ ಬಂದಿರ್ತಾರೆ. ಆಗ ಇಲ್ಲಿ ಈ ಒಂದು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟೈಮ್ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಒಂದು ಟೋನರ್ ಏನಿದೆ ಇದನ್ನ ಇಲ್ಲಿ ಓಪನ್ ಮಾಡಿ ಒಂದು ಕಾಟನ್ ತಗೊಂಡು 1-2-3 ಡ್ರಾಪ್ ಅದಕ್ಕೆ ಇಲ್ಲಿ ಹಾಕೊಂಡು ನೀಟಾಗಿ ಈ ಒಂದು ನಿಮ್ಮ ಮೇಕಪ್ ಅನ್ನ ಇಲ್ಲಿ ನೀಟಾಗಿ ಇಲ್ಲಿ ತೆಗಿಬಹುದು. ಕೆಲವೇ ಕ್ಷಣಗಳಲ್ಲಿ ಆ ಒಂದು ಮೇಕಪ್ ಅನ್ನ ಇಲ್ಲಿ ರಿಮೂವ್ ಮಾಡಬಹುದು. ಈ ತರ ಒಂದು 3-in-1 ಬೆನಿಫಿಟ್ ಅನ್ನ ಇಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಇಲ್ಲಿ ಹೊಂದಿದೆ ಹೇಳ್ಬೋದು. ಅದೇ ನಮ್ಮ 3-in-1 ಕ್ಲೆನ್ಸರ್, ಟೋನರ್, ಆನಂತರ ಮೇಕಪ್ ರಿಮೂವರ್ ಅಂತ ಇಲ್ಲಿ ಹೇಳ್ಬೋದು. ಆನಂತರ ಆ ಫೇಸ್ ಅನ್ನ ನೀಟಾಗಿ ಎಲ್ಲೆಲ್ಲಿ ಒಂದು ಕೊಳೆ ಇರುತ್ತೆ ಒಂದು ಫೇಸ್ ಅಲ್ಲಿ, ಕಣ್ಣಿನ ಒಂದು ಕೆಳಭಾಗ ಇರಬಹುದು, ಹಣೆ ಇರಬಹುದು, ಆನಂತರ ಕುತ್ತಿಗೆ ಹಿಂಭಾಗದಲ್ಲಿ ನಿಮಗೆಲ್ಲ ಗೊತ್ತಾಗ್ತಿರ್ಬೋದು ಸಾಕಷ್ಟು ಒಂದು ಕಲೆ ಇರುತ್ತೆ, ಕಪ್ಪಾಗಿರ್ತಕ್ಕಂಥ ಒಂದು ಕಲೆ ಇರುತ್ತೆ. ಅದನ್ನೆಲ್ಲವನ್ನು ಸಹ ಇಲ್ಲಿ ನಾವು ಈ ಒಂದು ಕಾಟನಿಗೆ 1-2 ಎಣ್ಣೆ ಹಾಕೊಂಡು ನೀಟಾಗಿ ಅದನ್ನ ಇಲ್ಲಿ ಡೈಲಿ ಬೆಳಿಗ್ಗೆ ಸಂಜೆ ಇಲ್ಲಿ ಅದನ್ನ ಒರೆಸ್ತಾ ಬಂದ್ರೆ ಈ ಒಂದು ಕುತ್ತಿಗೆ ಹತ್ರ ಈ ಸರಗಳನ್ನ ಹಾಕೊಂಡಾಗ ಸಾಕಷ್ಟು ಇಲ್ಲಿ ಕಪ್ಪುಗಾಗಿರುತ್ತೆ. ಅದನ್ನೆಲ್ಲವನ್ನು ಸಹ ಇಲ್ಲಿ ಹೋಗಿಸ್ಬೋದು. ಅಂತ ಒಂದು ಅದ್ಭುತವಾದಂತ ಒಂದು ಪ್ರಾಡಕ್ಟ್ ಅಂತ ಇಲ್ಲಿ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಕಾಟನ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಕಾಣಿಸ್ತಾ ಇದೆ. ಇದನ್ನ ಇಲ್ಲಿ ಈ ತರ ನಮ್ಮ ಸ್ಕಿನ್ ಮೇಲೆ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಕಾಣಿಸ್ತಾ ಇರ್ಬೋದು. ಯಾವ ತರ ಈ ಒಂದು ಸ್ಕಿನ್ ಮೇಲೆ ಇರ್ತಕ್ಕಂಥ ಒಂದು ಗಲೀಜು ಇಲ್ಲಿ ಹೋಗ್ತಾ ಇದೆ. ತೋರಿಸ್ತೀನಿ ನಿಮ್ಮ ಕಣ್ಮುಂದೆ. ಗಲೀಜು ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ ಅಲ್ವಾ? ಈ ತರ ಒಂದು ಗಲೀಜನ್ನ ಇಲ್ಲಿ ಅದೇ ನಮ್ಮ ಒಂದು ಫೇಸ್ ಮೇಲೆ ಇರ್ತಕ್ಕಂಥ ಒಂದು ಜಿಡ್ಡಿನ ಅಂಶ ಆಗಿರ್ಬೋದು, ಕಲೆ ಆಗಿರ್ಬೋದು, ಸನ್ಬರ್ನ್ ಇಂದ ಆಗಿರ್ತಕ್ಕಂಥ ಒಂದು ಕೊಳೆ ಆಗಿರ್ಬೋದು, ಎಲ್ಲವನ್ನೂ ಸಹ ಇಲ್ಲಿ ನಮ್ಮ ಒಂದು ಟೋನರ್, ಕ್ಲೆನ್ಸರ್, ಮೇಕಪ್ ರಿಮೂವರ್ ಓಕೆ ನೀಟಾಗಿ ಇಲ್ಲಿ ತೆಗಿತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಮಾಡುತ್ತೆ. ಇದನ್ನ ಇಲ್ಲಿ ಬೆಳಿಗ್ಗೆ ಫೇಸ್ ವಾಶ್ ಮಾಡಿದ ನಂತರ, ಆನಂತರ ರಾತ್ರಿ ಫೇಸ್ ವಾಶ್ ಮಾಡಿದ ನಂತರ ಈ ಒಂದು ಟೋನರ್, ಕ್ಲೆನ್ಸರ್, ಮೇಕಪ್ ರಿಮೂವರ್ ಅನ್ನ ಇಲ್ಲಿ ಬಳಸಿ ನಿಮ್ಮ ಒಂದು ಫೇಸಿನಲ್ಲಿ ಇರ್ತಕ್ಕಂಥ ಕೆಟ್ಟ ಕೊಳೆಯನ್ನ ಇಲ್ಲಿ ಹೋಗಲಾಡಿಸಿ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.